ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಬಳ್ಳಾರಿಯಿಂದ ಮೈಸೂರಿಗೆ ಹೋಗಬೇಕಾಗಿತ್ತು. ಸೊ ಮಾರ್ನಿಂಗೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಲೇಟ್ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟಿಗಿಲ್ಲ. ಅಪ್ಪ ಅಮ್ಮ ತುಂಬ ಸ್ಪೆಷಲಾಗಿ ಬ್ರೇಕ್ಫಾಸ್ಟ್ ಮಾಡಿಸಿದ್ರು. ಸೊ ಅಲ್ಲಿಂದ ಸ್ವಲ್ಪ ಲೇಝಿ ಅನಿಸ್ತಾ ಇತ್ತು ಹೋಗೋದಕ್ಕೆ. ಅಂದರೆ ಈ ಮೈಸೂರಿಂದ ಬಳ್ಳಾರಿಗೆ ಹೋಗ್ಬೇಕಂದ್ರೆ ಬೇಗ ರೆಡಿ ಆಗಿಬಿಡ್ತೀವಿ. ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಲೇಝಿಯಾಗಿ ಇನ್ನೂ ಸ್ವಲ್ಪ ತಿದ್ದೋಗೋಣ. ಸೊ ಹೋಗ್ತಾ ಬ್ಯೂಟಿಫುಲ್ ಆಗಿರೋ ಸೀನರೀಸ್ ಇತ್ತು, ತುಂಬ ಗ್ರೀನರಿ ಇತ್ತು ಸುತ್ತಮುತ್ತಲು. ನಮಗೆ ಈ ರೋಡು ತುಂಬ ಫ್ಯಾಮಿಲಿಯರು, ತುಂಬ ಸಲ ಓಡಾಡಿದ್ದೀವಿ ಅಲ್ಲಿಂದ ಅಲ್ಲಿ. ಹೋಗ್ತಾ ದಾರಿಯಲ್ಲಿ ಲಂಚ್ ಮಾಡೋಣ ಅಂತೇಳಿ ನಾವು ಹೋಗಿದ್ದು ಕಿರಣ್ ಡಾಬಾಗೆ. ಇದು ಡಾಬಾ ಹೆಸರು ಬಂದು ಕಿರಣ್ ಡಾಬಾ. ತುಂಬ ಚೆನ್ನಾಗಿತ್ತು, ಕ್ಲೀನ್ನೆಸ್ ಕೂಡ ಇತ್ತು ಸ್ವಲ್ಪ. ಆಮೇಲೆ ಅಲ್ಲಿ ನಾವು ಆರ್ಡರ್ ಮಾಡಿದ್ದು ದಾಲ್ ಫ್ರೈ ಆ್ಯಂಡ್ ರೋಟಿ, ಎಗ್ ಬುರ್ಜಿ ಆ್ಯಂಡ್ ಎಗ್ ಫ್ರೈಡ್ ರೈಸ್. ಸ್ವಲ್ಪ ಐಟಮ್ಸ್ ಮಾತ್ರ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮತ್ತು ಆ್ಯಂಬಿಯನ್ಸ್ ಕೂಡ ತಣ್ಣ ಗಾಳಿ ಬರ್ತಾ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದಲ್ವ ನೀವು ಈ ಫ್ಯಾನ್ಸ್ಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಏನಕ್ಕಂದರೆ ನನ್ನ ಮಗ ಚಿಕ್ಕೋನಿದ್ದಾನಿಂದ ನಾವು ಪಾಪು 9 ಮಂತ್ಸ್ ಇದ್ದಾಗೆ ನಾವು ಮೈಸೂರಿಗೆ ಬಂದಿದ್ದು. ಅಲ್ಲಿಂದನೂ ನಾವು ಎವ್ರಿ ಟೈಮು ಬಳ್ಳಾರಿಗೆ ಹೋಗೋ ಟೈಮ್ನಲ್ಲಿ ಯಾವಾಗಲೂ ಅಂತ ಇದ್ದ ಅವನು, ಅಮ್ಮ ಫ್ಯಾನ್ ಅಂತ. ಅವ್ನಿಗೇನೋ ಗೊತ್ತಿಲ್ಲ, ಚಿಕ್ಕೋನಿದ್ದಾನಿಂದ ಫ್ಯಾನ್ಸ್ ಅಂದರೆ ತುಂಬ ಇಷ್ಟ. ಇದು ಡಾಬಾದಿಂದ ಬ್ಯಾಕ್ ಸೈಡ್ ವ್ಯೂ. ಸ್ವಲ್ಪ ಡಾಬಾ ಹಿಂದ್ಗಡೆ ಹೋದರೆ ವ್ಯೂ ತುಂಬ ಚೆನ್ನಾಗಿರುತ್ತೆ, ಟೋಟಲಿ ಗ್ರೀನ್. ಅಲ್ಲಿ ಲೈವಾಗಿ ನೋಡಿದ್ರೇ ತುಂಬ ಖುಷಿ ಅನಿಸುತ್ತೆ, ತಣ್ಣಗಿರೋ ಗಾಳಿ, ಎಲ್ಲಿ ನೋಡಿದ್ರು ಗ್ರೀನರಿ ವ್ಯೂ. ಡಾಬಾ ಹಿಂದ್ಗಡೆನೇ ವ್ಯೂ ಇದೆ. ಇದು ಯಾವಾಗಾದರೂ ಆ ರೀತಿ ಆ ರೋಡಲ್ಲಿ ಹೋದಾಗ ಈ ಡಾಬಾದಲ್ಲಿ ಚೆಕ್ಔಟ್ ಮಾಡಿ, ಚೆನ್ನಾಗಿದೆ. ಲಂಚ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ತಾದ್ಮೇಲೆ ಅಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡ್ವಿ, ಯಾಕೆಂದರೆ ಗ್ರೀನರಿ ಎಲ್ಲ ಭತ್ತ ಹಾಕಿದ್ರು ಅನಿಸುತ್ತೆ. ಚೆನ್ನಾಗಿತ್ತು ಎಲ್ಲನೂ. ನೋಡಿ ಆಗಲೇ 4:33 ಆಗಿದೆ. ನಾವು ಸ್ವಲ್ಪ ಲಂಚ್ ಮಾಡೋದು ತುಂಬ ಲೇಟ್ ಆಯಿತು, ಯಾಕೆಂದರೆ ಬ್ರೇಕ್ಫಾಸ್ಟ್ ಮಾಡಿದ್ದು ಲೇಟ್ ಆಯಿತು ಅಲ್ವಾ. ಸೊ ಅಲ್ಲಿಂದ ಹೊರಟಾಗ ಸ್ವಲ್ಪ ಅಲ್ಲಲ್ಲೇ ಸೀನರೀಸ್ ಇತ್ತು. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ನಿದ್ದೆ ಬರ್ತಾಯಿದೆ ಅಂತೇಳಿ ಒಂದು ಒಳ್ಳೆ ಟೀ ಸ್ಟಾಲ್ ನೋಡ್ಕೊಂಡ್ವಿ, ಸಮೃದ್ಧಿ ಟೀ ಸ್ಟಾಲ್ ಅಂತ. ತುಂಬ ಚೆನ್ನಾಗಿದೆ ಅಲ್ಲಿ. ಮತ್ತು ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಟೀ ಸಿಗ್ತದೆ. ಇದು ಬಂದು ಹುಳಿಯಾರ ಹತ್ರ ತುಂಬ ಚೆನ್ನಾಗಿದೆ ಇಲ್ಲಿ. ಅಂದರೆ ನೋಡಿ, ನೀವು ಮೆನು ಕೂಡ ನೋಡ್ತಾ ಇರ್ಬೋದು. ತುಂಬ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೀಸ್ನ ಡಿಸ್ಪ್ಲೇ ಮಾಡಿದ್ದಾರೆ. ಅವರು ಹೇಗೆ ಯೂಸ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ, ಅಲಾಂಗ್ ವಿತ್ ದ ಪ್ರೈಸ್. ಆಮೇಲೆ ಅಲ್ಲಿಂದ ಹೊರಟಿದ್ದು ಡೈರೆಕ್ಟ್ 5:40 ಆಯಿತು. 5:40ಇಂದ ನಾವು ರೀಚ್ ಆಗೋಷ್ಟಕ್ಕೆಲ್ಲ 8:30 ಆಯಿತು. ಇದು ಮೈಸೂರು ಹತ್ರನೇ ಬರ್ತಾ ಇದ್ವಿ. ಸ್ವಲ್ಪ ಲೇಟ್ ಆಯಿತು. ಅಲ್ಲೇನೋ ಲೈಟಿಂಗ್ ಡೆಕೋರೇಷನ್ ಇತ್ತು. ಆ್ಯಕ್ಚುಲಿ ಅದು ದಸರಾ ಟೈಮ್ ಸೀಸನಲ್ಲಿ. ಇದು ಸಿಟಿ ಔಟ್ಸ್ಕರ್ಟ್ಸಲ್ಲಿ. ಸ್ವಲ್ಪ ಫೈನಲಿ ಮೈಸೂರಿಗೆ ರೀಚ್ ಆಗಿದೆ.